ದರ್ಶನ್ ಅಂಡ್ ಗ್ಯಾಂಗ್ಗೆ 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ನಡೆದಿರುವಂಥದ್ದು. ದರ್ಶನ್ ಪವಿತ್ರ ಸರಿ ಬಹುತೇಕ ಆರೋಪಿಗಳ ಒಂದು ಪಟ್ಟಿ ಏನ್ ಮಾಡಿದ್ರು ಅಂತಂದ್ರೆ ಆಕ್ಷೇಪವನ್ನ ಹಾಕಿದ್ರು. ದರ್ಶನ್ ಕೋರಿಕೆಯಂತೆ ಕೋರ್ಟ್ ಕೂಡ ಕಂಬಳಿಯನ್ನ ಒದಗಿಸಿದೆ. ಜೊತೆಗೆ ಜೈಲು ವರ್ಗಾವಣೆ ಕುರಿತು ಸಂಬಂಧಿಸಿದಂತೆ ತೀರ್ಮಾನವನ್ನ ಕೂಡ ಕೈಗೊಂಡಿದೆ. ಚಿತ್ರದುರ್ಗ ಜೈಲಿನಿಂದ ವರ್ಗಾವಣೆ ಬೇಕು ಅಂತ ಹೇಳಿ ಇಬ್ಬರು ಆರೋಪಿಗಳು ಏನ್ ಮಾಡಿದ್ರು, ಬೇಡಿಕೆಯನ್ನ ಇಟ್ಟಿದ್ರು. ಆ ಆರೋಪಿಗಳು ಬಂದ್ಬಿಟ್ಟು 6ನೇ ಆರೋಪಿಯಾಗಿರ್ತಕ್ಕಂಥ ಜಗದೀಶ್ ಅವರು ಮತ್ತು ಅನೂಪ್ ಕುಮಾರ್ ಅಂತಕ್ಕಂಥವ್ರು. ಈ ದೋಷಾರೋಪ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ ಒಂದು ಸಾಕ್ಷಿಗಳ ಪಟ್ಟಿ ಕೋರ್ಟ್ಗೆ ಏನ್ ಮಾಡಬೇಕಾಗಿತ್ತು, ಸಬ್ಮಿಟ್ ಮಾಡಬೇಕಾಗಿತ್ತು. ಜೊತೆಗೆ ಸಾಕ್ಷಿ ವಿಚಾರಣೆಗೆ ಕೋರ್ಟ್ ನಿಗದಿಪಡಿಸಿದ ಮೇಲೆ ಸಮನ್ಸ್ ಜಾರಿಗೊಳಿಸಿ ವಿಚಾರಣೆಯನ್ನ ನಡೆಸಬೇಕಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಪವಿತ್ರ ಅಂಡ್ ಗ್ಯಾಂಗ್ ಏನಾಗಿತ್ತು ಅಂದ್ರೆ ಕೋರ್ಟ್ನಲ್ಲಿ ವಿಚಾರಣೆಯನ್ನ ನಡೆಸುವುದಾಗಿ ಕೇಳಿತ್ತು. ದರ್ಶನ್ ಪವಿತ್ರ ಸೇರಿ ಬಹುತೇಕ ಆರೋಪಿಗಳಿಂದ ಏನಾಗಿತ್ತು ಅಂತಂದ್ರೆ ದೋಷಾರೋಪ ನಿಗದಿ ಆಗಬೇಕಾಗಿತ್ತು. ಜೊತೆಗೆ ಕೆಲವೊಂದಿಷ್ಟು ಕೈದಿಗಳು ಏನ್ ಮಾಡಿದ್ರು ಅಂದ್ರೆ ನಮಗೆ ಈ ಜೈಲ್ ಬೇಡ ಅಂದ್ರೆ ಚಿತ್ರದುರ್ಗ ಜೈಲ್ ಬೇಡ, ಬೇರೆ ಜೈಲ್ಗೆ ಏನ್ ಮಾಡಿ ಅಂದ್ರೆ ಶಿಫ್ಟ್ ಮಾಡಿ ಅಂತ ಬೇಡಿಕೆಯನ್ನ ಕೂಡ ಇಟ್ಟಿದ್ರು. ಅದು ಜೊತೆಗೆ ಈಗ ಆಗುತ್ತಿದೆ. ಜೊತೆಗೆ ದೋಷಾರೋಪವನ್ನ ಏನ್ ಮಾಡಿದ್ರು ಅಂತಂದ್ರೆ ನಿರಾಕರಿಸಿದ್ರು. ನಾನು ಅದನ್ನ ಮಾಡಿಲ್ಲ, ನಾನು ಇದನ್ನ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವು ಎಲ್ಲಾನು ಕೂಡ ಏನಾಗ್ತಿದೆ ಅಂತಂದ್ರೆ ಕೋರ್ಟ್ ವಿಚಾರಣೆಗೆ ನಿಗದಿಪಡಿಸಿದ ಒಂದು ಸಮನ್ಸ್ ಜಾರಿಯಾದ ಮೇಲೆ ಅವು ಎಲ್ಲವನ್ನು ವಿಚಾರ ಮಾಡ್ತಾರೆ ಅಂತಕ್ಕಂಥದ್ದು. ಸದ್ಯಕ್ಕೆ ಏನಾಗ್ತಿದೆ ಅಂತಂದ್ರೆ ಬೇರೆ ಜೈಲಿನಿಗೆ ನಮ್ಗೆ ಏನ್ ಮಾಡಿ ಅಂದ್ರೆ ಶಿಫ್ಟ್ ಮಾಡಿ ಅಂತಕ್ಕಂಥದ್ದು. ಜೊತೆಗೆ ಆ ಒಂದು ವಿಚಾರಣೆ ನಡೆದಿರುವಂಥದ್ದು ಎಲ್ಲೋ ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೊಸ ಟ್ವಿಸ್ಟ್ ಪಡೀತಿದೆಯಾ ಈ ಕೇಸು ಅಂತಕ್ಕಂಥದ್ದು. ಯಾವಾಗ ಮುಗಿಯುತ್ತೋ ಅಂತ ಒಂದು ಸಾತಿ ಕಾದ್ರೆ ಹೊಸ ಡೈಲಿ ಏನಾಗ್ತದೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಗ್ತದೆ. ನನಗದು ಸಿಗ್ತಿಲ್ಲ, ನನಗದು ಸಿಗ್ತಿಲ್ಲ. ಜೊತೆಗೆ ಈ ಒಂದು ಆರೋಪಿಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಬೇಡಿಕೆಯನ್ನು ಸಾಕಷ್ಟು ಕೂಡ ಇಡ್ತಿದ್ದಾರೆ. ನಾನು ಅದನ್ನ ಮಾಡಿಲ್ಲ, ನಾನು ಇದನ್ನ ಮಾಡಿಲ್ಲ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಈ ಒಂದು ಕೇಸನ್ನ ನೋಡ್ತಾ ಹೋದ್ರೆ ಸಾಕಷ್ಟು ಟ್ವಿಸ್ಟ್ಗಳನ್ನ ಪಡ್ಕೊಂತಿದೆ ಅಂತಕ್ಕಂಥದ್ದು. ಜೊತೆಗೆ ಸಮನ್ಸ್ ಜಾರಿಯಾದ ನಂತರ ವಿಚಾರಣೆಯನ್ನ ಮಾಡ್ತೀವಿ ಅಂತ ಸ್ವತಃ ಕೋರ್ಟ್ನವರ ಹೇಳಿದ ಮೇಲೆ ಪ್ರತಿಯೊಬ್ಬರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಯಾವ ದೋಷದ ಆರೋಪವನ್ನ ಹೊತ್ತಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಪವಿತ್ರ ಗೌಡ ಅವರು, ದರ್ಶನ್ ಗ್ಯಾಂಗ್ಗೆ ಸಂಬಂಧಪಟ್ಟವರು ಪ್ರತಿಯೊಬ್ಬರು ಈ ಕೇಸ್ನಲ್ಲಿ ಯಾವ ಆರೋಪಿಗಳ ಒಂದು ಸ್ಥಾನವನ್ನು ಹೊತ್ಕೊಂಡಿದ್ದಾರೆ, ಏನ್ ನಾನು ಮಾಡಿಲ್ಲ ಅಂತ ಹೇಳೋಕೆ ಹೊರಟಿದ್ದಾರೆ, ಯಾವುದನ್ನು ನಾನು ಮಾಡಿದ್ದೆ ಅಂತ ಹೇಳೋಕೆ ಹೊರಟಿದ್ದಾರೆ ಅನ್ನೋದು ಪ್ರತಿಯೊಂದು ಕೋರ್ಟಲ್ಲಿ ಸಾಬೀತಾಗಬೇಕಾಗಿದೆ. ಕಾದ್ ನೋಡೋಣ ಯಾವ ಮಟ್ಟಿಗೆ ಈ ದರ್ಶನ್ ಅಂಡ್ ಗ್ಯಾಂಗ್ಗೆ ಕೋರ್ಟ್ ಒಂದು ಸಮನ್ಸ್ನಲ್ಲಿ ಯಾವ ರೀತಿ ವಿಚಾರಣೆಯನ್ನು ಕೈಗೊಳ್ತಾರೆ ಅಂತಕ್ಕಂಥದ್ದನ್ನ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.